ನಮಸ್ಕಾರ. ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಾಕ್ಯವು ಆಧ್ಯಾತ್ಮಿಕ ಪ್ರೇರಣೆಯನ್ನು ಮತ್ತು ದೇವರ ಪ್ರೀತಿ ಹಾಗೂ ಕೃಪೆಯ ಬಗ್ಗೆ ತತ್ವವನ್ನು ಸೂಚಿಸುತ್ತದೆ. ಅದರ ಅರ್ಥವನ್ನು ಭಾಗವಾಯಿಯಾಗಿ ವಿವರಿಸಬಹುದು. ಎನ್ನ ಮನಸ್ಸಿಗೆ ನೆನಹ ಪನ್ನಗಧರ. ಪನ್ನಗಧರ ಎಂದರೆ ಹಳೆಯ ಸಮಯದಲ್ಲಿ ಸರ್ಪನಾದ ದೇವತೆ. ಇಲ್ಲಿ ಪನ್ನಗಧರ ಎಂಬ ಪದವು ದೇವರ ಅಥವಾ ಐಶ್ವರ್ಯವನ್ನು ಸೂಚಿಸಬಹುದು. ಎನ್ನ ಮನಸ್ಸಿಗೆ ಅಂದರೆ ನನ್ನ ಮನಸ್ಸಿಗೆ ಅರ್ಥದಲ್ಲಿ ಅವನಿಂದ ಅನುಭವಿಸುವ ಪ್ರೀತಿ, ಶಾಂತಿ ಅಥವಾ ಆಧ್ಯಾತ್ಮಿಕ ನೆನೆಪು. ಕೊಟ್ಟ ಬಿನ್ನಾಣದಿಂದ ಸ್ತುತಿಗೈದು. ಬಿನ್ನಾಣ ಎಂದರೆ ಹರಕೆ, ಸೂಚನೆ ಅಥವಾ ಸೂಚಕ ಚಿಹ್ನೆ. ಇದು ದೇವರ ಅನುಗ್ರಹವನ್ನು ಕಂಡು ದೇವರ ಕೃಪೆಗೆ ಕೃತಜ್ಞತೆ ಸಲ್ಲಿಸುವುದು ಎಂದು ಅರ್ಥಿಸಬಹುದು. ಪೊಗಳುವೆ ಚೆನ್ನ ಮೂರುತಿಯ ಸರ್ವಜ್ಞ. ಚೆನ್ನ ಮೂರುತಿ ಎಂದರೆ ಸುದರ್ಶನದ ರೂಪ, ಅಂದರೆ ದೇವರ ಬಹುಮುಖಿ ಅಥವಾ ಸ್ತೋತ್ರಪೂರ್ವಕ ಧಾರ್ಮಿಕ ರೂಪ. ಪೊಗಳುವೆ ಅಂದರೆ ನಾನು ಪೂಜಿಸುತ್ತೇನೆ ಅಥವಾ ಅರ್ಪಣೆ ಮಾಡುತ್ತೇನೆ. ಸರ್ವಜ್ಞ ಎಂದರೆ ಎಲ್ಲವನ್ನೂ ತಿಳಿಯುವ, ಎಲ್ಲಾ ಜ್ಞಾನವನ್ನು ಹೊಂದಿದ ದೇವತೆ. ಈ ವಾಕ್ಯವು ದೇವರ ಪೂಜೆ, ಪ್ರಾರ್ಥನೆ ಮತ್ತು ಅವನ ಸರ್ವಜ್ಞತೆ ಮತ್ತು ಆಧ್ಯಾತ್ಮಿಕ ಕೃಪೆಗೆ ಶರಣಾಗುವ ಪ್ರಕ್ರಿಯೆಯನ್ನು ವ್ಯಕ್ತಪಡಿಸುತ್ತದೆ.